ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್. ದೆಹಲಿಯಲ್ಲಿ ಹೈಕಮಾಂಡ್ನಲ್ಲಿ ಮತ್ತೆ ಮ್ಯಾರಥಾನ್ ಸಭೆ. ಸಿಎಂ ಬದಲಾವಣೆಯೋ ಅಥವಾ ಸಂಪುಟ ಪುನರಚನೆಯೋ? ಮಳವಳ್ಳಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಲೋಕಾಯುಕ್ತರ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಬಯಲು ಮಾಡಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಅನ್ನದಾನಿ ಸಮರ. ಗಡಿ ಜಿಲ್ಲೆಯಲ್ಲಿ ಮುಂದುವರೆದ ಚಿರತೆ ದಾಳಿ. ಬೊಕ್ಕೆಪುರ ಗ್ರಾಮದಲ್ಲಿ ಚಿರತೆ ದಾಳಿಗೆ 2 ಕುರಿಗಳು ಬಲಿ. ರಾತ್ರಿ ವೇಳೆ ಅನಗತ್ಯವಾಗಿ ಓಡಾಡದಂತೆ ಅರಣ್ಯ ಇಲಾಖೆ ಸೂಚನೆ. ರಸಗೊಬ್ಬರ ಖರೀದಿಗೆ ಎಫ್ಐಡಿ ಕಡ್ಡಾಯಕ್ಕೆ ರೈತರ ವಿರೋಧ. ಚಾಮರಾಜನಗರದಲ್ಲಿ ಕಬ್ಬು ಬೆಳೆಗಾರರ ತೀವ್ರ ಪ್ರತಿಭಟನೆ. ತಕ್ಷಣ ನಿಯಮ ಹಿಂಪಡೆಯಲು ಕಬ್ಬು ಬೆಳೆಗಾರರ ಸಂಘ ಆಗ್ರಹ. ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ಹೇಳಿಕೆ ಸಿಡಿಸಿದ್ದ ಬಿಜೆಪಿ. ಎಐಸಿಸಿ ಕಚೇರಿಗೆ ಮೆಲೋಡಿ ಚಾಕ್ಲೇಟ್ ಪಾರ್ಸಲ್. ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಕಮಲ ಪಡೆ ಆಕ್ರೋಶ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯಕ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕಗ್ಗಂಟು ನಿರ್ಣಾಯಕ ಹಂತಕ್ಕೆ ತಲುಪುವಂತೆ ಕಾಣ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ 3 ವರ್ಷ ಪೂರೈಸ್ತಾ ಇರುವ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೇ 26ರಂದು ನವದೆಹಲಿಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ ತುರ್ತು ಕರೆ ನೀಡಿದೆ. ಇನ್ನು ದೆಹಲಿ ಭೇಟಿಯ ಹಿನ್ನೆಲೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಮೂಡ್ತಾ ಇದ್ದು, ಮುಖ್ಯಮಂತ್ರಿ ಹುದ್ದೆಯ ಹಂಚಿಕೆ ಮತ್ತು ದೀರ್ಘಕಾಲದ ನಾಯಕತ್ವ ಜಟಾಪಟಿಗೆ ಈ ಸಭೆಯಲ್ಲಿ ಶಾಶ್ವತ ತೆರೆ ಬೀಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಈಗಾಗಲೇ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ರೆ, ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಿಎಂ ಪರವಾಗಿ ಲಾಬಿ ನಡೆಸಲು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಹೈಕಮಾಂಡ್ ಈ ಬಿಕ್ಕಟ್ಟನ್ನ ಹೇಗೆ ಬಗೆಹರಿಸುತ್ತೆ ಎಂಬುದೇ ಈಗಿನ ಬಹುದೊಡ್ಡ ಪ್ರಶ್ನೆಯಾಗಿತ್ತು. ಈ ದೆಹಲಿ ಪ್ರವಾಸದಲ್ಲಿ ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಆಗುತ್ತಾ ಅಥವಾ ಸಿಎಂ ಬದಲಾವಣೆ ವಿಷಯ ಇತ್ಯರ್ಥ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಆಡಳಿತದ ಅನುಭವ ಇಲ್ಲ ಮತ್ತು ತಾಲೂಕಿನಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಎಂದು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಆರೋಪಿಸಿದ್ದಾರೆ. ಇನ್ನು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 800 ಎಕರೆ ಭೂ ಹಗರಣ, ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ 180 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಕೆರೆ ಕಟ್ಟೆಗಳ ದುಸ್ಥಿತಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇನ್ನು ಲೋಕಾಯುಕ್ತರೇ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಬಯಲು ಮಾಡ್ತಾ ಇರೋದ್ರು ಸರ್ಕಾರ ಮೌನವಾಗಿದ್ದು, ಕುಮಾರಸ್ವಾಮಿ ಅವರ ಫೋಟೋ ಹಾಕ್ತಾರೆ ಎಂಬ ಹೊಟ್ಟೆಗಿಚ್ಚಿನಿಂದ ಅಂಬೇಡ್ಕರ್ ಭವನದ ಅನುದಾನ ತಡಿತಾ ಇದ್ದಾರೆ ಎಂದು ಕಿಡಿಕಾರಿದರು. ಇನ್ನು ಇದರ ಜೊತೆಗೆ ಹೋರಾಟಗಾರರ ಮೇಲೆ ಸುಮೋಟೋ ಕೇಸ್ ದಾಖಲಿಸುವ ಬೆದರಿಕೆ ಆಗುವುದನ್ನು ನಿಲ್ಲಿಸಿ ಸಾರ್ವಜನಿಕರ ಕೆಲಸ ಮಾಡದ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ ಅವರು, ರಾಜಕೀಯ ಮಾಡೋದನ್ನ ಬಿಟ್ಟು ಅಭಿವೃದ್ಧಿಯತ್ತ ಗಮನ ಹರಿಸಿದ್ರೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಅನ್ನದಾನಿ ಎಚ್ಚರಿಕೆ ಸಹ ನೀಡಿದ್ದಾರೆ. ಅಂಬೇಡ್ಕರ್ ಭವನ ಅಲ್ಗೂರಿನಲ್ಲಿ ಈಗ 10 ಲಕ್ಷ ರೂಪಾಯಿ ಹಣ ಕೊಡಿಸಿದ್ದೀವಿ. ಕುಮಾರಸ್ವಾಮಿ ಅವರು MP ಅವ್ರ ಗ್ರಾಂಟಲ್ಲಿ 10 ಲಕ್ಷ ಕೊಡಿಸಿದ್ದೀನಿ. ಕೊಡಿಸಿ ಎಲ್ಲ ಎಸ್ಟಿಮೇಟ್ ಆಗಿದೆ, ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾವು ಸ್ಟೇಟ್ ಗೌರ್ಮೆಂಟಿಂದ ದುಡ್ಡು ತರ್ತೀವಿ, ನೀವು ಅದನ್ನು ಮಾಡಬೇಡಿ, MP ಗ್ರಾಂಟು ಮಾಡಬೇಡಿ, MLA ಇದು ಏನು ಸರ್ಕಾರದ ಗೌರ್ಮೆಂಟ್ ಅನುದಾನ ತರ್ತೀವಿ ಅಂತ, ಸೋಷಿಯಲ್ ವೆಲ್ಫೇರ್. ಯಾವ ಅನುದಾನ 6 ತಿಂಗಳಾಯಿತು. ಕುಮಾರಣ್ಣ 10 ಲಕ್ಷ ದುಡ್ಡು ಕೊಟ್ಟು ಅಂಬೇಡ್ಕರ್ ಭವನ ಅಲ್ಗೂರಿಗೆ ಉಪಯೋಗಿಸಕ್ಕೆ ಬಿಡ್ತಾ ಇಲ್ಲ. ಬಸ್ ಸ್ಟ್ಯಾಂಡ್ಗಳು CSR ಫಂಡಲ್ಲಿ 8 ಬಸ್ ಸ್ಟ್ಯಾಂಡ್ಗಳನ್ನ ಮಂಜೂರು ಮಾಡಿದ್ದಾರೆ. ಎಲ್ಲ ಮೆಟೀರಿಯಲ್ ಬಂದಿದೆ. PWD ಇಂಜಿನಿಯರ್ ಅಬ್ಜೆಕ್ಷನ್ ಮಾಡ್ತಾನೆ. ಯಾವ ರೀತಿ ಆದಂಥ ಹೊಟ್ಟೆ ಕಿಚ್ಚನ್ ರಾಜಕೀಯ ಮಾಡ್ತಾ ಇದ್ದಾರೆ ಮಳವಳ್ಳಿಯಲ್ಲಿ ಅಂದರೆ, ಇದು ನಾನು ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಹೊಟ್ಟೆ ಕಿಚ್ಚನ್ ರಾಜಕೀಯ ಅಂತ. ಅದು ಬೇರೆ ಭಾಷೆ, ಸಾಹಿತ್ಯಕ್ಕೆ ಬೇರೆ ಭಾಷೆ ಇರ್ಬೋದು, ಅದು ಹೇಳ್ಬೋದು. ಅದೇ ಇದು ಹೊಟ್ಟೆ ಕಿಚ್ಚನ್ ರಾಜಕೀಯ. ಬೇರೆಯವ್ರಿಗೆ ಎಲ್ಲಿ ಬಂದುಬಿಡುತ್ತೋ, ಕುಮಾರಸ್ವಾಮಿ ಫೋಟೋ ಎಲ್ಲ ಹಾಕ್ಬಿಡ್ತಾರೋ, ಅಥವಾ ಯಾರೋ MLC ವಿವೇಕಾನಂದ ಫೋಟೋ ಎಲ್ಲ ಹಾಕ್ಬಿಡ್ತಾರೋ, ಅದು ಹಾಕಬಾರ್ದು, ಎಲ್ಲೂ ಮಾಡಬಾರ್ದು ಅನ್ನೋ ಭಾವನೆ ಇರ್ಬೋದು ಅವ್ರಿಗೆ. ಇದು ಈ ಪರಿಸ್ಥಿತಿ. ನನ್ನ ಕಾಲದಲ್ಲಿ ಆಶ್ರಯ ಬಡಾವಣೆ 400 ಸೈಟ್ ಹಂಚಿಕೆ ಮಾಡಿದ್ದೀವಿ ಬಡವ್ರಿಗೆ. 2 ಕೋಟಿ ರೂಪಾಯಿ ಆಗಿನ ಕಾಲದ ಹೌಸಿಂಗ್ ಬೋರ್ಡ್ ಮಿನಿಸ್ಟ್ರು ಸೋಮಣ್ಣ ಅವ್ರ ಕೈಲಿ 2 ಕೋಟಿ ರೂಪಾಯಿ ಅಭಿವೃದ್ಧಿಗೆ, ರಸ್ತೆಗೆ, ಚರಂಡಿಗೆ, ಕರೆಂಟ್ಗೆ, ಕುಡಿಯೋ ನೀರಿಗೆ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀನಿ. ಇವರು ಎಲೆಕ್ಷನ್ ಗೆದ್ದು ಬಂದ ತಕ್ಷಣ ಅದು ಫುಲ್ ಸ್ಟಾಪ್. ಆ ಬಡಾವಣೆ ಏನಾಯಿತು ಅಂತ ಗೊತ್ತಿಲ್ಲ, ಆ ಸೈಟ್ಗಳು ಏನಾಯಿತು ಅಂತ ಗೊತ್ತಿಲ್ಲ, ಆ ದುಡ್ಡು ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಅಭಿವೃದ್ಧಿ ಎಲ್ಲಿಗೋಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಕಾಲದಲ್ಲಿ ಆಗಿದೆ. ಇದೇ ಹೇಳಿದ್ದು ನಾನು ಹೊಟ್ಟೆ ಕಿಚ್ಚನ್ ರಾಜಕೀಯ ಅಂತ. ಅಲ್ಲಿ ಸರ್ಕಾರದವರು ಅನ್ನದಾನಿ ಬಡಾವಣೆ ಅಂತ ಸರ್ಕಾರದಿಂದ ಆದೇಶ ಆಗಿದೆ, ನಾನು ಮಾಡ್ಕೊಂಡು ಹಾಕೊಂಡಿರೋದಲ್ಲ, ಅದು ಗೌರ್ಮೆಂಟಿಂದ ಆರ್ಡ್ರ್ ಆಗಿರೋದು. ಅದು ಗೌರ್ಮೆಂಟೇ ಆದೇಶ ಮಾಡಿದೆ, ಅನ್ನದಾನಿ ಆಶ್ರಯ ಬಡಾವಣೆ ಅಂತ. ಆ ಬೋರ್ಡ್ನ ಹೊಡೆಸಾಕ್ತಾರೆ. ಬೋರ್ಡ್ ಹೊಡೆಸಾಕಿ 1 ವರ್ಷ ಆಗಿದೆ. ಆ ಕಡೆ ಬೋರ್ಡ್ನ ಮತ್ತೆ ನಿರ್ಮಾಣ ಮಾಡಲಿಲ್ಲ.
ಇದನ್ನು ನಾನು ಹೊಟ್ಟ ಕಿಚ್ಚನ್ ರಾಜಕೀಯ ಅಂತ ಇರೋದು. ಆಮೇಲೆ ಈ ತಾಲೂಕಿನಲ್ಲಿ ಅದೇ ಸ್ವಲ್ಪ ಇದನ್ನು ಒಂಚೂರು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ನಮ್ಮ ಶಾಸಕರು ಹೇಳಿರೋದು, ಘನತವೆತ್ತ ಶಾಸಕರು, ಮಳವಳ್ಳಿಯ 3 ಸಾರಿ ಶಾಸಕರಾದಂಥ ಘನತವೆತ್ತ ಶಾಸಕರು ಮತ್ತು ಘನತವೆತ್ತ ಚೇರ್ಮನ್ ಈಗ ಮತ್ತು ಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡಿರೋರು ಕೊಟ್ಟಿರೋ ಸ್ಟೇಟ್ಮೆಂಟು ಏನು, ಸುಮೋಟೋ ಕೇಸ್ ಬುಕ್ ಮಾಡಿ. ಯಾರ ಮೇಲೆ? ಸಾರ್ವಜನಿಕರಿಗೆ ಕೆಲಸ ಆಗದೇ ಅಧಿಕಾರಿಗಳ ಮೇಲೆ ಕೋಪ ಮಾಡಿಕೊಂಡು ಜಗಳ ಮಾಡ್ತಾರಲ್ಲ, ರೈತ ಸಂಘದವರು, ದಲಿತ ಸಂಘದವರು, ಇದು ಯಾವುದು BJP ಪಕ್ಷದವರು, JDS ಪಕ್ಷದವರು, ಮುಖಂಡರುಗಳು, ಸಮಾಜ ಸೇವಕರು, ಸಂಘಟನೆಯವರು, CPI CPMನವರು, ಅವರು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ನೋಡಿ ಹೆಂಗೆ ಹೇಳಿದ್ದಾರೆ ಅಂದರೆ, ಭ್ರಷ್ಟ ಅಧಿಕಾರಿಗಳನ್ನೂ ಮಾತಾಡ್ಸಂಗಿಲ್ಲ. ಈಗ ಯಾವುದೋ ಒಂದು ವಾರಕ್ಕೆ ಆಗುವಂಥ ಕೆಲಸನ ಒಂದು ತಿಂಗಳಾದರೂ ಮಾಡಲ್ಲ, ಅವ್ರನ್ನೂ ಕೇಳೋಂಗಿಲ್ಲ ಸಾರ್ವಜನಿಕರು. ಯಾಕ್ರಿ ಮಾಡಲಿಲ್ಲ ನೀವು ಕೆಲಸನ, ನನ್ನ ಕೆಲಸ ಮಾಡಿಕೊಡ್ರಿ ಅಂತ ಸಾರ್ವಜನಿಕರಿಗೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ. ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡೋಂಗಿಲ್ಲ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರೆ ಸುಮೋಟೋ ಕೇಸ್ ಬುಕ್ ಮಾಡಿ ಅಂತ ಶಾಸಕರು ಹೇಳಿದ್ದಾರೆ. ಪಾಪ ಇವರು ಸಾರ್ವಜನಿಕರಿಂದ ಓಟ್ ತಕ್ಕಂಡು ಗೆದ್ದಿರೋ ಸಾರ್ವಜನಿಕರ ಪರವಾದಂಥ ಪ್ರತಿನಿಧಿಯವರು. ಚಾಮರಾಜನಗರ ತಾಲೂಕಿನ ಬೊಕ್ಕೆಪುರ ಗ್ರಾಮದಲ್ಲಿ ಚಿರತೆ ದಾಳಿಗೆ 2 ಕುರಿಗಳು ಈಗ ಬಲಿಯಾಗಿವೆ. ಇವತ್ತು ಬೆಳಗಿನ ಜಾವ ಗ್ರಾಮದ ಬಸವರಾಜು ಅವರಿಗೆ ಸೇರಿದ ಕುರಿಗಳ ಮೇಲೆ ಚಿರತೆ ದಾಳಿ ನಡೆಸಿದ್ದು, ಘಟನೆ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈಗಾಗಲೇ ಚಿರತೆ ಸೆರೆಗೆ ಕೂಂಬಿಂಗ್ ಕಾರ್ಯಾಚರಣೆ ಆರಂಭವಾಗಿದ್ದು, ಗ್ರಾಮದ ಸುತ್ತಮುತ್ತ ಚಿರತೆ ಸಂಚರಿಸ್ತಾ ಇರುವ ಹಿನ್ನೆಲೆ ಅರಣ್ಯ ಇಲಾಖೆ ಗ್ರಾಮಸ್ಥರಿಗೆ ಎಚ್ಚರಿಕೆ ಸಹ ನೀಡಿದ್ದಾರೆ. ಇನ್ನು ರಾತ್ರಿ ವೇಳೆ ಅನಗತ್ಯವಾಗಿ ಓಡಾಡದಂತೆ ಹಾಗೂ ಸಾಕು ಪ್ರಾಣಿಗಳನ್ನ ಸುರಕ್ಷಿತವಾಗಿಡಲು ಮನವಿ ಮಾಡಲಾಗಿದ್ದು, ಇನ್ನು ಒಂದು ವೇಳೆ ಚಿರತೆ ಕಂಡು ಬಂದಲ್ಲಿ ತಕ್ಷಣ ಅರಣ್ಯ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಇಂದು ಕೃಷಿ ಸಂಕಷ್ಟದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ರಸಗೊಬ್ಬರ ಖರೀದಿಗೆ FID ಕಡ್ಡಾಯಗೊಳಿಸಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ, ಬಗರು ಹುಕುಂ ಇನಾಮತಿ ಹಾಗೂ ಪೌತಿ ಖಾತೆ ಪೂರ್ಣಗೊಳ್ಳದ ರೈತರಿಗೆ FID ಇಲ್ಲದ ಕಾರಣ ಗೊಬ್ಬರ ಸಿಗ್ತಾ ಇಲ್ಲ. ಇದರಿಂದ ಬಿತ್ತನೆ ಕಾರ್ಯಕ್ಕೆ ತೀವ್ರ ಅಡಚಣೆ ಆಗ್ತಾ ಇದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇದರೊಂದಿಗೆ ಕೃಷಿ ಯಂತ್ರೋಪಕರಣಗಳಿಗೆ ಕ್ಯಾನ್ಗಳಲ್ಲಿ ಇಂಧನ ನೀಡದ ನಿರ್ಬಂಧನೆ ನೀಡ್ತಾ ಇರುವ ಕೂಡಲೇ ಇದನ್ನ ಸಡಿಲಗೊಳಿಸಬೇಕು. ಕೃಷಿ ಸಚಿವರ ರೈತ ವಿರೋಧಿ ನೀತಿಯನ್ನ ಕೃಷಿ ಚಟುವಟಿಕೆಗಳು ಕುಂಠಿತವಾಗ್ತಾ ಇವೆ ಎಂದು ಆರೋಪವನ್ನು ವ್ಯಕ್ತಪಡಿಸಿದ್ರು. ಇನ್ನು ಇದರ ಜೊತೆಗೆ ರೈತರ ಮಕ್ಕಳ ಬದುಕು ಹಾಳು ಮಾಡ್ತಾ ಇರುವ ಆನ್ಲೈನ್ ಗೇಮ್ಗಳನ್ನ ತಕ್ಷಣ ನಿಷೇಧ ಮಾಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ರೈತರು ಈ ಬೇಡಿಕೆ ಈಡೇರದೆ ಹೋದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೃಷಿ ಸಚಿವರಿಗೆ, ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ ಕೃಷಿ ಸಚಿವರಿಗೆ, ರಸಗೊಬ್ಬರ ಬಿತ್ತನೆ ಬೀಜ ಕೊಡುವಲ್ಲಿ ವಿಫಲವಾಗಿರುವ ಸರ್ಕಾರಕ್ಕೆ, ಅವಿವೇಕಿ ಸರ್ಕಾರಕ್ಕೆ, ರಸಗೊಬ್ಬರ ದರವನ್ನು ದುಬಾರಿ ಮಾಡುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು. 70 ಸಲ್ಲಿಸಿದ್ದೇವೆ. ಯಾವುದೇ ಕಾರಣಕ್ಕೂ FIDಯನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ಕೈ ಬಿಡಬೇಕು, ರಸಗೊಬ್ಬರಕ್ಕೆ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಇಡೀ ಎಲ್ಲ ರೈತರು ಕೂಡ FID ಒಳಗಡೆ ಬಂದಿಲ್ಲ. ಇನ್ನೂ ಕೂಡ ಪೌತಿ ಖಾತೆಗಳಾಗಿಲ್ಲ. 10-15% ಪೌತಿ ಖಾತೆ ಆಗಿಲ್ಲ. ಜೊತೆಗೆ ಜಿಲ್ಲೆಯಲ್ಲಿ ನೀವು FID ಮುಖಾಂತರ ರಸಗೊಬ್ಬರವನ್ನು ಕಂಟ್ರೋಲ್ ಮಾಡೋದಾದರೆ ಹಸಿರೆಲೆ ಗೊಬ್ಬರಗಳನ್ನು ಸಮರ್ಪಕವಾಗಿ ವಿತರಣೆ ಆಗ್ತಾ ಇಲ್ಲ ಜಿಲ್ಲೆಯಲ್ಲಿ. ನರೇಂದ್ರ ಮೋದಿ ಅವರು ಹೇಳ್ತಾರೆ 2026ಕ್ಕೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತೇಳಿ. ಆದರೂ ಕೂಡ ದ್ವಿಗುಣ ಆಗ್ತಾ ಇಲ್ಲ. ರಸಗೊಬ್ಬರದ ಬೆಲೆ ಮಾತ್ರ ದ್ವಿಗುಣ ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಕೃಷಿ ಸಚಿವರು ಅವರಿದ್ದಾರೋ ಇಲ್ಲವೋ ಅಂತಕ್ಕಂಥ ನಾಪತ್ತೆಯಾಗಿದ್ದಾರೆ ಅಂತ ಹುಡುಕಬೇಕಾಗಿದೆ. ಇವತ್ತು ಬೂತ್ ಕನ್ನಡಿ ಹಾಕಿ ಕೃಷಿ ಸಚಿವರು ರಾಜ್ಯದಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ರಾಜಕಾರಣ ಮಾಡುವಾಗ ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಮಾತ್ರ ಕೃಷಿ ಸಚಿವರು TV ಮಾಧ್ಯಮದಲ್ಲಿ ಕಾಣ್ತಾರೆ. ರೈತರ ವಿಚಾರ ಬಂದಾಗ ಈ ರಸಗೊಬ್ಬರ ಸಮಸ್ಯೆ, ಬಿತ್ತನೆ ಬೀಜ ಸಮಸ್ಯೆ ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ಖರೀದಿ ಕೇಂದ್ರಗಳು ತೆರೆಯುವಂಥ ಸಂದರ್ಭದಲ್ಲಿ ಕೃಷಿ ಸಚಿವರು ಸದ್ಯ ಇಲ್ಲ. ಆ ಕಾರಣಕ್ಕೆ ತಕ್ಷಣ ಕೃಷಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಏನು ಇವತ್ತು FIDಯ ಸಮಸ್ಯೆ ಇದೆ, ಸಣ್ಣ ಮತ್ತು ಅತಿ ಸಣ್ಣ ಬಗರುಕುಂ ರೈತರು ಮತ್ತು ಭೌತಿಕ ಖಾತೆಯಾಗಿಲ್ದಿರ್ತಕ್ಕಂಥ ಜನರು, ಭೋಗ್ಯದಾರರು, ಗುತ್ತಿಗೆ ಜಮೀನು ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಯೂರಿಯಾದ ಹೆಸರಿನಲ್ಲಿ ಕೃಷಿಯಿಂದ ರೈತರನ್ನು ಹೊರಗೆ ಇಡ್ತಕ್ಕಂಥ ಕೆಲಸವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಈ ನಿಲುವನ್ನು ತಕ್ಷಣ ಕೈ ಬಿಡಬೇಕು.
ಅಂತ ಒತ್ತಾಯ ಮಾಡಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಿ ಒತ್ತಾಯ ಕೊಟ್ಟಿದ್ದೇವೆ. ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಕುರಿತು ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆ ಇದೀಗ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು, ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಶಿಷ್ಟವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಅಂಚೆ ಕಚೇರಿ ಬಳಿ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಬಿಕೆ ಹರಿಪ್ರಸಾದ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಹರಿಪ್ರಸಾದ್ ಹೇಳಿಕೆಗೆ ತಿರುಗೇಟು ನೀಡಿರುವ ರೀತಿಯಲ್ಲಿ ದೆಹಲಿಯ ಎಐಸಿಸಿ ಕಚೇರಿಗೆ ಮೆಲೋಡಿ ಚಾಕ್ಲೇಟ್ ಹಾಗೂ ಕಾಂಗ್ರೆಸ್ ನಾಯಕರ ಕೆಲ ಫೋಟೋಗಳನ್ನ ಅಂಚೆ ಮೂಲಕ ಪಾರ್ಸಲ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಿಟಿ ಮಂಜುನಾಥ್, ಪ್ರಧಾನಿ ಮೋದಿ ಅವರನ್ನ 70 ವರ್ಷದ ಮುದುಕ ಎನ್ನುವ ಹರಿಪ್ರಸಾದ್ ಇತಿಹಾಸವನ್ನ ಒಮ್ಮೆ ಮೆಲುಕು ಹಾಕ್ಲಿ. ನೆಹರು ಅವರ ಕಾಲದ ಕಥೆಗಳು ಎಲ್ಲರಿಗೂ ತಿಳಿದಿದೆ. ಕೇವಲ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದನ್ನ ರಾಸಲೀಲೆ ಎನ್ನುವ ಹರಿಪ್ರಸಾದ್, ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಮಹಿಳೆಯೊಂದರಿಗೆ ಇರುವ ಫೋಟೋಗಳಲ್ಲಿ ಏನ್ ಅರ್ಥ ಅಂತ ತೀವ್ರವಾಗಿ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಅವರನ್ನ ಲವ್ಲಿ ಸ್ಟಾರ್ ಅಂತ ವ್ಯಂಗ್ಯ ಆಡಿದ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರ ಕೀರ್ತಿಗೆ ಅಪಮಾನ ಮಾಡೋದನ್ನ ನಿಲ್ಲಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಕಾಮಾಲೆ ಕಣ್ಣಿನ ಮುದುಕ ಬಿಕೆ ಹರಿಪ್ರಸಾದ್ಗೆ, ನರೇಂದ್ರ ಮೋದಿಗೆ ಅಪಮಾನ ಮಾಡಿರುವ ಬಿಕೆ ಹರಿಪ್ರಸಾದ್ಗೆ, ಯುವಕ ಬಿಕೆ ಹರಿಪ್ರಸಾದ್ಗೆ, 55ರ ಹರೆಯದ ಬಾಲಕ ರಾಹುಲ್ ಗಾಂಧಿಗೆ, ಚಾಕ್ಲೇಟ್ ಅನ್ನು ಕಾಮದ ದೃಷ್ಟಿಯಲ್ಲಿ ನೋಡುತ್ತಿರುವ ಮತಿಗೇಡಿಗಳಿಗೆ, ಮತಿಗೇಡಿ ಬಿಕೆ ಹರಿಪ್ರಸಾದ್ಗೆ, 55ರ ಎಳೆಯ ಬಾಲಕ ರಾಹುಲ್ ಗಾಂಧಿಗೆ, ಬಾಯಿ ಹರಕ ಬಿಕೆ ಹರಿಪ್ರಸಾದ್ಗೆ. ವಿಶ್ವವಂದಿತ ನಾಯಕ, ಜಗತ್ತು ಒಪ್ಪುವಂತಹ ಪ್ರಧಾನಮಂತ್ರಿ, ಜಗತ್ತಿನಲ್ಲೇ ಸಾಕಷ್ಟು ಮನ್ನಣೆ ಗಳಿಸಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು 75ರ ವಯಸ್ಸಿನ ಮುದುಕ ಅಂಥೇಳಿ ಒಂದು ಜರಿದಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಏನೋ ಇಟಲಿಯ ಪ್ರಧಾನಮಂತ್ರಿ ಮೆಲಾನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು. ಅದನ್ನು ರಾಜತಾಂತ್ರಿಕತೆಯ ಒಂದು ಸಣ್ಣ ನಗುವನ್ನು ಕಾಮದ ದೃಷ್ಟಿಯಲ್ಲಿ ರಾಸಲೀಲೆ ಅಂತ ಕರೆದಿದ್ದಂಥ ನರೇಂದ್ರ ಮೋದಿ ಅವ್ರನ್ನ ಹೀಗೆಳೆದಿದ್ದಂಥ ಬಿಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರಿಗೆ ಸೇರಿಸಿದಂತೆ ಇವತ್ತು ಮೆಲೋಡಿ ಚಾಕ್ಲೇಟು ಮತ್ತು ಮೌಂಟ್ ಬ್ಯಾಟನ್ ಅವರ ಪತ್ನಿ ಎಡ್ವಿನಾ ಅವರಿಗೆ ಏನು ಸಿಗರೇಟ್ ಹಸ್ಕೊಡ್ತಿದ್ರು ನೆಹರು ಅವರು, ಮತ್ತು ಅವರು ಮಹಿಳೆಯರ ಜೊತೆ ಎಷ್ಟು ಸಲಿಗೆ ಅಂದಿದ್ರು ಅವೆಲ್ಲ ಫೋಟೋಗಳನ್ನು ಕೂಡ AICC ಕಚೇರಿಗೆ ಕಳಿಸಿದ್ದೀವಿ. ನೀವು ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದನ್ನೇ ನೀವು ರಾಸಲೀಲೆ ಅಂತಂದರೆ ಇದನ್ನು ನೀವೇನಂತ ಕರಿತೀರಿ ಸ್ವಾಮಿ ಅಂತ ನಾವು ಕ್ವಶನ್ ಕೇಳಿದ್ದೀವಿ ಬಿಕೆ ಹರಿಪ್ರಸಾದ್ ಅವರಿಗೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಮನ್ನಣೆಯನ್ನು ಸಹಿಸ್ಕೊಳ್ತಾನೆ ಸೋಲಿನ ಹತಾಶೆಯಿಂದ ಕುಗ್ಗಿರ್ತಕ್ಕಂಥ ಕಾಂಗ್ರೆಸ್ಸು ಒಂದು ರಾಜತಾಂತ್ರಿಕ ಸಣ್ಣ ನಗುವನ್ನು ಕೂಡ ಈ ರೀತಿ ಅಪಪ್ರಚಾರ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಯವರ ವರ್ಚಸ್ಸಿಗೆ ಧಕ್ಕೆ ತರುವಂಥ ಮತ್ತು ಭಾರತದ ಕೀರ್ತಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಹಾಗಾಗಿ ಕಾಮಾಲೆ ಕಣ್ಣಿನ ಲವ್ಲಿ ಸ್ಟಾರ್ ಹರಿಪ್ರಸಾದ್ ಅವರು ಯಾಕೆಂತಂದರು ಹದಿಹರೆಯದ ಯುವಕ ಮತ್ತು 55ರ ಎಳೆಯ ಬಾಲಕ ಏನು ರಾಹುಲ್ ಗಾಂಧಿ ಅವರಿಗೆ AICC ಕಚೇರಿಗೆ ಮೆಲೋಡಿ ಚಾಕ್ಲೇಟು ಮತ್ತು ಎಡ್ವಿನಾ ಮೌಂಟ್ ಬ್ಯಾಟಿನ್ ಅವರಿಗೆ ಅವರ ತಾತ ಅಂದರೆ ಹಿರಿಯ ನಾಯಕರು ಮಾಜಿ ಪ್ರಧಾನಿ ನೆಹರು ಅವರು ಸಿಗರೇಟ್ ಏನು ಹಸ್ಕೊಡ್ತಿದ್ರು ಅವೆಲ್ಲ ಫೋಟೋಗಳನ್ನ ಕಳಿಸಿ ಇವತ್ತು ನಾವು ಕೇಳಿದ್ದೀವಿ. ಅದನ್ನು ರಾಸಲೀಲೆ ಅಂತಂದರೆ ಇದನ್ನು ಏನಂತಾರೆ ಅಂತ ಉತ್ತರ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆ ಹಾಗೂ ಬಿರುಗಾಳಿಗೆ ಮನೆಯ ಮೇಲ್ಛಾವಣಿ ಸಂಪೂರ್ಣ ಹಾರಿ ಹೋಗಿರುವ ಘಟನೆ ಶ್ರೀರಂಗಪಟ್ಟಣ ತಾಲೂಕಿನ ಬಲ್ಲೇನಹಳ್ಳಿಯಲ್ಲಿ ನಡೆದಿದೆ. ಬಲ್ಲೇನಹಳ್ಳಿ ಗ್ರಾಮದ ವಿಜಯ ಎಂಬುವವರ ಮನೆ ಬಿರುಗಾಳಿಯ ತೀವ್ರತೆಗೆ ಮೇಲ್ಛಾವಣಿ ಸಂಪೂರ್ಣ ಹಾರಿ ಹೋಗಿದ್ದು ಮನೆ ಜಖಂಗೊಂಡಿದೆ. ಮೇಲ್ಛಾವಣಿ ಇಲ್ಲದ ಕಾರಣ ಮನೆಯೊಳಗೆಲ್ಲ ಮಳೆ ನೀರು ನುಗ್ಗಿ ಕುಟುಂಬಸ್ಥರು ಮಳೆಯಲ್ಲೇ ತೀವ್ರ ಸಂಕಷ್ಟ ಅನುಭವಿಸಿದ್ದು ಮನೆಯಲ್ಲಿದ್ದ ಜೀವನಾಂಶಗಳ ವಸ್ತುಗಳು ಸಂಪೂರ್ಣ ನೆನೆದು ಹಾಳಾಗಿದೆ. ಇನ್ನು ಮಳೆರಾಯ ಅವಾಂತರಕ್ಕೆ ದಿಕ್ಕಾಪಾಲಾದ ಕುಟುಂಬಸ್ಥರು ಇದೀಗ ಕಂಗಾಲಾಗಿದ್ದು ಕೂಡಲೇ ತಾಲೂಕು ಆಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಸಂತ್ರಸ್ತ ಕುಟುಂಬ ಮನವಿ ಮಾಡ್ತಾ ಇದೆ. फोटो करके कल सबका आ जाएगा अभी ये यार ಬೆಲ್ಲಂ ತಕಪ್ಪ ಇದೆಲ್ಲ ನೀವು ಹೋಗಿರುತ್ತೆ ಅಲ್ಲಿ ಗೋಡೆ ಹಿಂದೆ ಹಿಂದೆ ತಕೋಬೇಕು ಹಿಂದೆನೇ
ತುಮಕೂರಿನಲ್ಲಿ ಬಕ್ರೀದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಕುಂಚಿಟಿಗ ಸಮುದಾಯ ಭವನದಲ್ಲಿ ಎಸ್ಪಿ ಅಶೋಕ್ ಕೆವಿ ಅವರ ನೇತೃತ್ವದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರೊಂದಿಗೆ ಶಾಂತಿ ಸಭೆ ನಡೆಯಿತು. ಇನ್ನು ಸಭೆಯಲ್ಲಿ ಮಾತನಾಡಿದ ಎಸ್ಪಿ, ಹಬ್ಬದ ಸಂಭ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಲು ಮುಖಂಡರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಪ್ರಚೋದನಕಾರಿ ಪೋಸ್ಟ್ ಹಾಕುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಇದರ ಜೊತೆಗೆ ಯಾರೂ ಕೂಡ ನೈತಿಕ ಪೊಲೀಸ್ ಕಿರಿಯನ್ನ ಮಾಡುವಂತಿಲ್ಲ. ಯಾವುದೇ ಸಮಸ್ಯೆ ಎದುರಾದ್ರೂ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ. ಇನ್ನು ಇದರ ಜೊತೆಗೆ ಶಾಂತಿ ಕದಡುವವರ ವಿರುದ್ಧ ಕಾನೂನು ಕೈಗೆತ್ತಿಕೊಳ್ಳಲು ಅವಕಾಶವಿಲ್ಲ ಎಂದು ಎಸ್ಪಿ ಖಡಕ್ ಆಗಿ ವಾರ್ನಿಂಗ್ ನೀಡಿದ್ದಾರೆ. ಸೊ 28ನೇ ತಾರೀಕು ಬಕ್ರೀದ್ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ನಾವು ಎಲ್ಲ ಎರಡು ಕಮ್ಯುನಿಟೀಸ್ ಅವ್ರನ್ನೂ ಕರೆದು ಅವರಿಗೆ ಇನ್ಸ್ಟ್ರಕ್ಷನ್ಸ್ ತಿಳಿಸಲಾಗಿದೆ. ಜೊತೆಗೆ ಹೇಗೆ ಆಚರಣೆ ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸಲಾಗಿದೆ. ಸೊ ಎಸ್ಪೆಷಲಿ ಈ ಗೋ ಸಾಗಾಟ ಏನಿದೆ, ಕ್ಯಾಟಲ್ ಟ್ರಾನ್ಸ್ಪೋರ್ಟ್ ಏನಿದೆ, ಅದಕ್ಕೆ ಬೇಕಾಗಿರುವ ಇನ್ಸ್ಟ್ರಕ್ಷನ್ಸನ್ನು ನಾವು RTO ಕಡೆಯಿಂದ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಅವರಿಗೆ ತಿಳುವಳಿಕೆ ತಿಳಿಸಲಾಗಿದೆ. ಅದರ ಜೊತೆಗೆ ಸಾರ್ವಜನಿಕರಲ್ಲಿನೂ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಯಾರು ನೈತಿಕ ಪೊಲೀಸಿಂಗ್ ಮಾಡೋದು ಬೇಡ. ಸೊ ನಿಮ್ಗೆ ಏನೇ ಇದ್ರೂ ಎರಡು ಕಡೆಯಿಂದನೂ ಸಹ ಏನೇ ಸಮಸ್ಯೆ ಇದ್ರೂ ಪೊಲೀಸರಿಗೆ ಮಾಹಿತಿ ತಿಳಿಸಿ. ನಿಮ್ಮ ಲೋಕಲ್ ಬೀಟ್ ಕಾನ್ಸ್ಟೇಬಲ್ ಆಗಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಯಾವುದೂ ಇಲ್ಲ ಅಂದರೆ 112ಗೆ ಕರೆ ಮಾಡಿ. ಇಮಿಡಿಯೇಟಾಗಿ ಪೊಲೀಸರು ಸ್ಪಂದಿಸ್ತಾರೆ. ಯಾರಾದರೂ ಸ್ಪಂದಿಸಿಲ್ಲ ಅಂದರೆ ನಾವು ಡೆಫಿನೆಟ್ಲಿ ಕ್ರಮ ತಗೊಳ್ಳಲಾಗುತ್ತೆ ಅವ್ರ ಮೇಲೂ ಸಹ. ಆ್ಯಂಡ್ ದಯವಿಟ್ಟು ಯಾರೂ ಕಾನೂನು ಕೈ ತೊಗೋಬೇಡಿ. ತುಂಬ ಆನಂದವಾಗಿ ಹಬ್ಬನ ಆಚರಿಸ್ಕೋಬೇಕು. ಆ್ಯಂಡ್ ಹಬ್ಬ ಆಚರಿಸೋ ದಿನದೂ ಆಗಲಿ ಏನೇನು ಕ್ರಮಗಳು ತಗೋಬೇಕು, ಈ ಪ್ರಚೋದಕಾರಿಯಾಗುವಂಥ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಾಗಲಿ, ಫ್ಲೆಕ್ಸೀಸ್ ಆಗಲಿ, ಪೋಸ್ಟರ್ಸ್ ಆಗಲಿ, ಇವೆಲ್ಲ ಮಾಡಬಾರದು ಅನ್ನೋ ವಿಚಾರ ನಾವು ತಿಳಿಸಲಾಗಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯು ಶಾಲೆಯೊಂದಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಚಾಮರಾಜನಗರ ತಾಲೂಕಿನ ವೆಂಕಟಯ್ಯನ ಛತ್ರ ಹೊಸೂರು ಗ್ರಾಮದ ಸರ್ಕಾರಿ ಶಾಲೆಯು ಕೊಠಡಿಯೊಂದರ ಸೀಲಿಂಗ್ ಮಳೆಯ ರಭಸಕ್ಕೆ ಚಕ್ಕಿಗಳ ರೀತಿಯಲ್ಲಿ ಏಕಾಏಕಿ ಕೆಳಗೆ ಬಿದ್ದಿದೆ. ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯೇ ಈ ಅವಘಡಕ್ಕೆ ಕಾರಣವಾಗಿದ್ದು, ಶಾಲೆಗೆ ರಜೆ ಇದ್ದ ಕಾರಣ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಹೀಗಾಗಿ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಆದರೆ ಶಾಲಾ ಕಟ್ಟಡದ ದುಸ್ಥಿತಿ ಕಂಡು ಗ್ರಾಮಸ್ಥರು ಮತ್ತು ಪೋಷಕರು ತೀವ್ರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟಡ ಪರಿಶೀಲನೆ ನಡೆಸಬೇಕು ಮತ್ತು ಮಕ್ಕಳ ಪ್ರಾಣದೊಂದಿಗೆ ಚೆಲ್ಲಾಟವಾಡದೆ ಕೂಡಲೇ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಹಣಕಾಸು ವಿಚಾರವಾಗಿ ತಮ್ಮ ಮೇಲೆ ಎಫ್ಐಆರ್ ದಾಖಲಾಗಿರುವ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೋಟೆಹುಂಡಿ ಮಹದೇವ್ ಅವರಿಂದ ಯಾವುದೇ ಹಣ ಪಡೆದಿಲ್ಲ, ಇದು ನನ್ನ ವಿರುದ್ಧ ಮಾಡಲಾದ ಸುಳ್ಳು ಆರೋಪ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಎಂಟಿಬಿ ನಾಗರಾಜ್ ಮತ್ತು ನಾನು ಆತ್ಮೀಯ ಸ್ನೇಹಿತರು. ಒಂದು ವೇಳೆ ಹಣದ ವ್ಯವಹಾರ ಇದ್ರೆ ಎಂಟಿಬಿ ನಾಗರಾಜ್ ನೇರವಾಗಿ ನನ್ನನ್ನೇ ಕೇಳ್ತಾರೆ, ಮಧ್ಯದಲ್ಲಿ ಕೋಟೆಹುಂಡಿ ಮಹದೇವ ಯಾರು ಕೇಳೋಕೆ ಎಂದ ಪ್ರಶ್ನೆ ಮಾಡಿದ ಅವರು, ನಾನು ಹಿರಿಯ ರಾಜಕಾರಣಿ, ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರವಿರಲಿ ಅಂತ ತಿಳಿಸಿದ್ರು. ಇದೇ ವೇಳೆ ರಾಜ್ಯಸಭಾ ಚುನಾವಣೆ ಕುರಿತು ಮಾತನಾಡಿದ ಹಳ್ಳಿ ಹಕ್ಕಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪರ ಬ್ಯಾಟಿಂಗ್ ಮಾಡಿದ್ದು, ದೇವೇಗೌಡರು ದೇಶ ಕಂಡ ಅತ್ಯಂತ ಹಿರಿಯ ಮತ್ತು ಅನುಭವಿ ರಾಜಕಾರಣಿ. ಅವರ ರಾಜಕೀಯ ಅನುಭವ ಮುಂದೆಯೂ ದೇಶಕ್ಕೆ ಅಗತ್ಯ ಇದೆ. ಹಾಗಾಗಿ ಅವರನ್ನ ಮತ್ತೊಮ್ಮೆ ರಾಜ್ಯಸಭೆ ಅವಿರೋಧವಾಗಿ ಆಯ್ಕೆ ಮಾಡಬೇಕು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ದೇವೇಗೌಡರ ಬಗ್ಗೆ ಗೌರವ ಹೊಂದಿದ್ದು, ಅವರು ಮತ್ತೊಮ್ಮೆ ಆಯ್ಕೆ ಆಗಬೇಕೆಂಬ ಒಲವನ್ನು ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೋಟೆಹುಂಡಿ ಮಹದೇವ ಏನಿಲ್ಲ, MLA ಆಗಿದ್ದ, ಮಂತ್ರಿ ಆಗಿದ್ದ, ಏನಾಗಿದ್ದ? ಸುಮ್ಮನೆಲ್ಲೆಲ್ಲೋ ನಿಂತ್ಕೊಂಡು ಬಾಯಿ ಬಂದಿದ್ದು ಮಾತಾಡ್ಬಿಟ್ರೆ. ಹಿಂದೆ ನನ್ನ ಒಬ್ಬರು ಚಾಮುಂಡೇಶ್ವರಿ ಕರೆದಿದ್ದು, ಒಬ್ಬರು ಬರಲೇ ಇಲ್ಲ, ಅವರೇ ಬರಲಿಲ್ಲ, ಕರೆದವ್ರೆ. ಹಾಗೆ ಇವೆಲ್ಲ ದಯವಿಟ್ಟು ನಾನು ಮೀಡಿಯಾಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಏಜು, ನನ್ನ ಎಕ್ಸ್ಪೀರಿಯನ್ಸ್ ಇನ್ ದ ಪೊಲಿಟಿಕ್ಸ್, ದಯವಿಟ್ಟು ಅದೆಲ್ಲ ಕನ್ಸಿಡರ್ ಮಾಡ್ತಾರೆ. ಅದನ್ನು ಬಿಟ್ಟು ಯಾರು ಅವನ ಜೊತೆ ಹೋಲಿಸೋದಲ್ಲ. ನಾನು ಆ ಥರ ಆದರೆ ಐ ಡು ನಾಟ್ ವಾಂಟ್ ಟು ಟಾಕ್ ಟು ದ ಮೀಡಿಯಾ. ಬೇಡ, ಮಾತಾಡೋದೇ ಬೇಡ. ಏನಂತೆ ಮಾತಾಡಿ, ದಿಸ್ ನಾಟ್ ದ ವೇ. ಏನು ಕ್ಲಾರಿಫಿಕೇಶನ್ ಮಾಡ್ತೀರಿ? ಏನಾಗಿದೆ ಅಲ್ಲಿ ಕ್ಲಾರಿಫಿಕೇಶನ್ ಮಾಡಲಿಕ್ಕೆ? ನೀವು ಅಲ್ಲಿ ಏನು ಸುಳ್ಳು ಆರೋಪ ಮಾಡ್ತಾ ಇದ್ದೀರಲ್ಲ, ಹೇಳಿಲ್ಲ. ಸುಳ್ಳು ಯಾರಾದರೂ 55 ಲಕ್ಷ ಅಲ್ಲದೆ ನನ್ನ ಜನ್ಮದಲ್ಲಿ ಯಾವಂಥವು ಸಾಲ ತಗೊಂಡು ನನ್ನನ್ನು ಇವತ್ತು ನೋಡ್ತಾ ಇದ್ದೀರಿ ನೀವೆಲ್ಲ. 50 ವರ್ಷ ನೋಡ್ತಾ ಇದ್ದೀರ. ನಮಗೆ ಬೆಳೆಸಿರೋರೇ ಮೀಡಿಯಾ ಅಂತ ಎಷ್ಟು ಸರ್ತಿ ಹೇಳಿದ್ದೀನಿ.
ನೀವು ಬೆಳೆಸ್ತವ್ರೆ ಕೊಲ್ತೀರ ಈಗ ನಮ್ಮನ್ನು ನಾವು ನೆವರ್ ಆಗಬಾರ್ದು ಅಂತ ನಾವು ಯಾರು ಹೋಲಿ 55 ಲಕ್ಷ ಅನ್ನೆಲ್ಲ ಕೊಡಪ್ಪ ಇಲ್ಲಿ ಏನಾದರೂ ಯಾರ್ಯಾರು ದುಡ್ಡು ಸುಮ್ಮನೆ ಕೊಟ್ಬಿಡ್ತಾರಾ ಚೆಕ್ಕು ಬಾಂಡು ಏನಾದ್ರು ಕೇಳ್ತಾರೆ ನೀವೇನು ಅದು ಕೇಳಲೇ ಇಲ್ಲ ಅವನು ಹೇಳಿದ ತಕ್ಷಣ ಓ ವೆರಿ ಸಾರಿ ಸರ್ ಆ ವ್ಯಕ್ತಿ ಹೇಳ್ತಿರೋದು ಆ ದುಡ್ಡು ನಂದಲ್ಲ MTB ನಾಗರಾಜ್ ಅವರು ಕೊಟ್ಟಿರೋದು. ಅದು ಬೇರೆ ರೀ. MTB ಇವನು ಯಾಕ್ರಿ ಕೇಳ್ಬೇಕು ಅದನ್ನು? ಇವನು ಯಾರು ಅದನ್ನು ಕೇಳಕ್ಕೆ? MTB ಕೇಳ್ಬೇಕಾ ಇವನು ಕೇಳ್ಬೇಕು? ಇವನು ಏನ್ ಏಜೆಂಟಾ MTBಗೆ ಸಾಲ ಕೊಡಿಸೋದಕ್ಕೆ? ನೋ, MTBನೂ ಕೂಡ ನನ್ನ ಜೊತೆ ಮಂತ್ರಿ ಆಗಿದ್ದವು. ವಿ ಆರ್ ಗುಡ್ ಫ್ರೆಂಡ್ಸ್. ತಾಯಿ ಹೆಂಡತಿ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ತಾರೆ. ತಾಯಿ ಹೆಂಡತಿ ಬಗ್ಗೆ ಎಲ್ಲ ಭಾಳ ಕೆಟ್ಟದಾಗ ಮಾತಾಡ್ತಾರೆ. ನೆವರ್ ಯಾರಿದ್ರಂತೆ ನಾನು ಮಾತಾಡಿದಾಗ? ಎಲ್ಲರೂ ಮಾತಾಡ್ತಾರೇನ್ರಿ? ಸುಮ್ಮನೆ ಸುಳ್ಳೋವೆ ನಾನು. ಅದಕ್ಕೆ ಈ ಮಹಾದೇವನಂತ ಅವ್ರ ಬಗ್ಗೆ ಮಾತಾಡೋದು, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು, ಅದಕ್ಕೆ ಅವಕಾಶ ಕೊಡು. ಯಾಕೆ ಅಂತಂದರೆ ನಾನು ಅಲ್ಲಿ ಹೇಳೋದು ಮರ್ತುಬಿಟ್ಟೆ. ಯಾಕೆ ಅಂತಂದರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ಆದರೆ ಎನ್ಡಿಎ ಬೆಂಬಲ ಬೇಕಲ್ಲ ಸರ್, ಈಗ ಬೆಂಬಲ ಬಿಜೆಪಿ ಬೆಂಬಲ ಬೇಕು ಅಂತ ರಾಜ್ಯಸಭೆಗೆ ದೇವೇಗೌಡರು ಹೇಳಿದ್ದಾರೆ ಪ್ರಧಾನಮಂತ್ರಿಯವರೇ ಅದನ್ನ ಇಶ್ಯೂ ತಗೋತಾ ಇದ್ದಾರೆ ಕೈಗೆ. ಸರ್ ಬಿಜೆಪಿ ಹೊಸ ಪಕ್ಷ ಸಂಚಲನ ಸೃಷ್ಟಿ ಮಾಡುತ್ತೆ. ಕಾಕ್ರೋಚ್ ಪಾರ್ಟಿ ಜಾಸ್ತಿ ಬೆಳಿಬೇಕು, ಇನ್ನೂ ಬೆಳಿಬೇಕು ಕಾಕ್ರೋಚ್ ಪಾರ್ಟಿ. ಯಾಕೆ ಹೋಗಿಲ್ಲ ಆಗ್ಬೇಕ್ರಿ ಈ ದೇಶದಲ್ಲಿ. ಸಾಕಾಗೋಗಿದೆ ಜನಕ್ಕೂ. ಈ ಹಳೆ ಪಾರ್ಟಿಗಳು ತೆಗೆದು ಆಚೆ ಬೀಸಾಕಿ ಹೊಸ ಪಾರ್ಟಿಗಳು ಬರುತ್ತೆ. ಲೈಕ್ ವಿಜಯನ್ ತಮಿಳ್ನಾಡು. ಎಸ್, ಬಿಕಾಸ್ ಜನ ರೋಸ್ ಹೋಗಿದ್ದಾರೆ ನೋಡಿ ಜನ ರೋಸ್ ಹೋಗಿದ್ದಾರೆ ನೋಡಿ. ನಿಮ್ಮ ಆಸ್ತಿ ಪಾಸ್ತಿ ನೀವು ಆಡ್ತಿರೋದೆಲ್ಲ ಮಾಡಿ ಅಯ್ಯೋ ತೆಗೆದು ಒದ್ದು ಆಚೆಗೆ ಹಾಕಿ ಬೇರೆ ಬರಬೇಕು. ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರ ತವರಿನಲ್ಲೇ ಆಡಳಿತ ವ್ಯವಸ್ಥೆ ಹಾಸಿಗೆ ಹಾಸಿ ಮಲಗಿದೆ ಎಂಬ ಪ್ರಶ್ನೆ ಎದ್ದಿದೆ. ಹೌದು, ಟಿ ನರಸೀಪುರ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣವೇ ಇದೀಗ ಅಶುಚಿತ್ವದ ಆಗ್ರಹವಾಗಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಿಲ್ದಾಣದ ಆವರಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದ್ದು ನಿರ್ವಹಣೆ ಇಲ್ಲದೆ ಗಿಡ ಗಂಟೆಗಳು ಅಳೆತ್ತರಕ್ಕೆ ಬೆಳೆದು ನಿಂತಿವೆ. ಇನ್ನು ಈ ಬಸ್ ನಿಲ್ದಾಣವು ಮೈಸೂರು, ಕೊಳ್ಳಿಗಾಲ, ಚಾಮರಾಜನಗರ ಮತ್ತು ನಂಜನಗೂಡು ಭಾಗಕ್ಕೆ ಸಂಪೂರ್ಣ ಕಲ್ಪಿಸುವ ಪ್ರಮುಖ ಕೇಂದ್ರವಾಗಿದ್ದು ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಇಲ್ಲಿ ಸಂಚಾರ ಮಾಡ್ತಾರೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಲ್ದಾಣದ ಸ್ವಚ್ಛತೆ ಸಂಪೂರ್ಣ ಮರೀಚಿಕೆ ಆಗಿದೆ. ಸ್ಥಳೀಯರು ಮತ್ತು ಪ್ರಯಾಣಿಕರು ಹಲವು ಬಾರಿ ಮನವಿ ಸಲ್ಲಿಸಿದ್ರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಅಂತ ಹೇಳ್ತಾ ಇಲ್ಲ. ಇನ್ನು ಸಚಿವರ ತವರಲ್ಲಿ ಅಧಿಕಾರಿಗಳು ಇಷ್ಟು ಮೈಗಳರಾದ್ರೆ ಹೇಗೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣ ಹಾಗೂ ಪಟ್ಟಣದ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಟಿ ನರಸೀಪುರ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತಂದರೆ ನಾನು ಆಲ್ರೆಡಿ ಎಲ್ಲ ಕಡೆಯೂ ವಿಡಿಯೋ ಮಾಡಿಸಿದ್ದೀನಿ. ಇದು ಮಾನ್ಯ ಪಾರ್ಲಿಮೆಂಟ್ ಆಫ್ ಮೆಂಬರ್ ಸುನೀಲ್ ಬೋಸ್ ಅವರ ಕ್ಷೇತ್ರ ಮತ್ತು ಡಾಕ್ಟರ್ ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಕ್ಷೇತ್ರ. ಆದರೆ ಇಲ್ಲಿ ಕೊಳಚೆ ಯಾವ ರೀತಿ ಕೊಳಚೆ ಬಸ್ ಸ್ಟ್ಯಾಂಡನ್ನ ಈ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಅಂತಂದರೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ, ಎಲ್ಲ ಬರೀ ಆಡಳಿತಾಧಿಕಾರಿಗಳದ್ದೇ ದರ್ಬಾರ್. ಆದರೆ ಆಡಳಿತಾಧಿಕಾರಿಗಳು ಈ ಕಡೆಗೆ ಯಾರೂ ಸಹ
ಬಂದು ಈ ಕ್ಲೀನು ಇಲ್ಲಿ ಸಾವಿರಾರು ಜನ ಬಸ್ ಸ್ಟ್ಯಾಂಡಲ್ಲಿ ಬರ್ತಾರೆ, ಸಾವಿರಾರು ಜನ ಬಸ್ ಹತ್ತಾರೆ ಹೋಯ್ತಾರೆ, ಆದರೆ ಶುಚಿತ್ವ ಇಲ್ಲ. ಇದು ಅನಾರೋಗ್ಯ. ಅವರು ಮನೆಯಿಂದ ಸ್ವಚ್ಛವಾಗಿ ಬಂದ್ರೂ ಸರ್ಕಾರಿ ಬಸ್ ಸ್ಟಾಪ್ ಬಂದಾಗ ಅವ್ರಿಗೆ ಅನಾರೋಗ್ಯ ಬರೋಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಆದರೆ ಈ ಮೋರಿಗಳು, ಈ ಕೊಳಚೆ ಪ್ರದೇಶ, ಈ ಜನಗಳು ಅದು ಹೆಂಗೆ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದು ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಗೆದ್ದಿರ್ತಕ್ಕಂಥವ್ರು ಮಾನ್ಯ ಸಂಸದರು ಸುನಿಲ್ ಬೋಸ್ ಆಗಿರ್ಬೋದು, ಇಲ್ಲ ಮಾದೇವಪ್ಪನಾಗಿರ್ಬೋದು. ಆದರೆ ಇಲ್ಲಿ ಬಂದು ಒಂದು ಸಲ ಊಟ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಊಟನ ಇಲ್ಲಿ ಕುಂತ್ಕೊಂಡು ಊಟ ಹೋದರೆ ಅವ್ರಿಗೆ ಇಲ್ಲಿ ವಾತಾವರಣ, ಈ ಶುಚಿತ್ವ ಎಲ್ಲ ಗೊತ್ತಾಯ್ತಿದೆ. ಯಾರೋ ಒಬ್ಬ ಅಧಿಕಾರಿ ಇದ್ದಾನೆ, ಆಡಳಿತಾಧಿಕಾರಿ ಅಂತ, ಅವನು ಈ ಕಡೆ ಬತ್ತನೋ ಬರಲ್ವೋ ಯಾರೂ ಗೊತ್ತೇ ಇಲ್ಲ. ಅವನು ಆಡಳಿತಾಧಿಕಾರಿ ದುಡ್ಡು ಮಾಡೋಕ್ಕೆ ಬೈದಾನೋ, ಇಲ್ಲ ಇಲ್ಲಿ ಸ್ವಚ್ಛತ್ವ ಕಾಪಾಡೋಕ್ಕೆ ಬೈದಾನೋ, ಏನು ಅವನ್ನ ಈ ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಂತಂದ್ರೆ ಅವನ ಬಗ್ಗೆ ಉಗ್ರವಾದ ಪ್ರತಿಭಟನೆ ಮಾಡ್ಬೇಕಾಯ್ತು. ನಾವು ದಯವಿಟ್ಟು ತಾವು ಈ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಟೂರು ಬಂದಾಗ ಬರ್ತೀರಾ ಮಾದೇವಪ್ಪನವರು ಮತ್ತು ಸುನಿಲ್ ಬೋಸ್ ಅವರು, ದಯವಿಟ್ಟು ಒಂದು ವಾರಕ್ಕೊಂದ್ಸಲನಾರು ಬನ್ನಿ. ಬಂದು ನಮ್ಮ ಕ್ಷೇತ್ರ ಸುತ್ತಿ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅನೈರ್ಮಲ್ಯ ರೋಗಿಗಳಿಗೆ ಬರೋದನ್ನು ತಪ್ಪಿಸ್ಬೇಕು. ತಾವು ದಯವಿಟ್ಟು ಬಂದ್ಬಿಟ್ಟು ಕ್ಷೇತ್ರ ಭೇಟಿ ಮಾಡಿ. ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಕಾಣಿಯಾದಂತೆ ಇದೆ. ಎಲ್ಲೋ ಒಂದಿನ ಬರ್ತಿದ್ರೆ ಟೂರು ಬಂದಂಗೆ ಬರ್ತೀರಾ ಹೋಯ್ತೀರಾ. ದಯವಿಟ್ಟು ಆರೋಗ್ಯಾಧಿಕಾರಿ THO ಮತ್ತು DHO ಎಲ್ಲ ಬಂದು ಇಲ್ಲಿ ಭೇಟಿ ಮಾಡಬೇಕು. ಭೇಟಿ ಮಾಡಿ ಆನ್ಸರ್ ಮಾಡಲಿಲ್ಲ ಅಂತಂದರೆ ನಾನು ನಿಮ್ಮ ಹತ್ರ ಹುಡುಕ ಬರಬೇಕಾಗಿದೆ. ಈ ಮೂಲಕ ಈ ಮಾಧ್ಯಮದ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದೆಷ್ಟೋ ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.